ವಿದ್ಯುತ್ ಬ್ಯಾಕಪ್ ವಿಚಾರವಾಗಿ ನಿರ್ವಹಣಾ ಉದ್ಯೋಗಿಯ ಮೇಲೆ ಹಲ್ಲೆ, ಸೊಸೈಟಿ ನಿವಾಸಿಗಳು ಸೇರಿದಂತೆ ಇಬ್ಬರ ಬಂಧನ. ನೋಯ್ಡಾದ ಸೆಕ್ಟರ್ 74ರಲ್ಲಿರುವ ಸೂಪರ್ ಟೆಕ್ ಕೇಪ್ ಟೌನ್ ಸೊಸೈಟಿಯಲ್ಲಿ ವಿದ್ಯುತ್ ಕಡಿತದ ವೇಳೆ ಜನರೇಟರ್ ಬ್ಯಾಕಪ್ ಲಭ್ಯವಿಲ್ಲದಿದ್ದಕ್ಕೆ ಸಿಟ್ಟಿಗೆದ್ದ ಇಬ್ಬರು ನಿವಾಸಿಗಳು ನಿರ್ವಹಣಾ ಉದ್ಯೋಗಿಯ ಮೇಲೆ ಹಲ್ಲೆ ನಡೆಸಿದ ಘಟನೆ ನಡೆದಿದೆ. ಶನಿವಾರ ಮುಂಜಾನೆ 3 ಗಂಟೆಗೆ ವಿದ್ಯುತ್ ವ್ಯತ್ಯಯ ಉಂಟಾದಾಗ ಸೊಸೈಟಿ ನಿವಾಸಿಗಳಾದ ಜ್ಯೋತಿ ಮಿಶ್ರಾ ಮತ್ತು ಅಮಿತ್ ಎಂಬುವರು ದೂರು ನೀಡಲು ನಿರ್ವಹಣಾ ಕಚೇರಿಗೆ ತೆರಳಿದ್ದರು. ಈ ವೇಳೆ ನಿರ್ವಹಣಾ ಉದ್ಯೋಗಿ ಕಮಲ್ ಎಂಬುವರೊಂದಿಗೆ ಆರಂಭವಾದ ವಾಗ್ವಾದವು ತೀವ್ರ ಸ್ವರೂಪ ಪಡೆದಿದ್ದು, ಜ್ಯೋತಿ ಮಿಶ್ರಾ ಹಾಗೂ ಅಮಿತ್ ಸಿಬ್ಬಂದಿಯ ಮೇಲೆ ಹಲ್ಲೆ ನಡೆಸಿದ್ದಾರೆ. ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ಅದರಲ್ಲಿ ಆರೋಪಿಗಳು ಉದ್ಯೋಗಿಗೆ ಸತತವಾಗಿ ಕಪಾಳಮೋಕ್ಷ ಮಾಡುತ್ತಿರುವುದು ಹಾಗೂ ಹಲ್ಲೆ ನಡೆಸುತ್ತಿರುವುದು ಸ್ಪಷ್ಟವಾಗಿ ಕಂಡುಬಂದಿದೆ. ಸೆಕ್ಟರ್ 113 ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದು, ಆರೋಪಿಗಳಾದ ಜ್ಯೋತಿ ಮಿಶ್ರಾ ಮತ್ತು ಅಮಿತ್ ಅವರನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ನಾಗರಿಕರು ಹಿಂಸಾತ್ಮಕ ಹಾದಿ ಹಿಡಿಯುವ ಬದಲು ಕಾನೂನುಬದ್ಧ ಮಾರ್ಗಗಳ ಮೂಲಕ ದೂರುಗಳನ್ನು ಪರಿಹರಿಸಿಕೊಳ್ಳಬೇಕು ಎಂದು ಪೊಲೀಸ್ ಇಲಾಖೆಯು ಸಾರ್ವಜನಿಕರಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ.